ಈ ಪ್ರಾಬ್ಲಮಲ್ಲಿ ಏನಪ್ಪ ಅಂದರೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಮೈಸೂರು ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಆ್ಯಸ್ ಆನ್ 31/3/2005. ಸೊ ಈ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರುವಂಥ ದಿವಸದಲ್ಲೇ ಈ ಕಂಪ್ನಿಗೆ ಸಂಬಂಧಪಟ್ಟಂಥದ್ದು ಇದು ಲಿಕ್ವಿಡೇಷನ್ ಆಗ್ತಾಯಿದೆ. ಆ ಲಿಕ್ವಿಡೇಷನ್ ಆಗೋ ಸಂದರ್ಭದಲ್ಲಿ ಏನೆಲ್ಲ ಅಸೆಟ್ಸ್ ಇತ್ತು, ಏನೆಲ್ಲ ಲಯಬಿಲಿಟೀಸ್ ಇತ್ತು, ಅದರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಅಸೆಟ್ ಸೈಡಲ್ಲಿ ಕೊಟ್ಟಿರುವಂಥದ್ದು ಫಿಕ್ಸೆಡ್ ಅಸೆಟ್ಸ್ ಇದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅದರ ವ್ಯಾಲ್ಯೂ 12 lakh, ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅದರ ವ್ಯಾಲ್ಯೂ 13,20,000. ಅದೇ ರೀತಿ ಕರೆಂಟ್ ಅಸೆಟ್ಸ್ನ ಕೊಟ್ಟಿದ್ದಾನೆ. ಸ್ಟಾಕ್ 6 lakh, ಡೆಟಾರ್ 6 lakh, ಕ್ಯಾಶ್ ಅಟ್ ಬ್ಯಾಂಕ್ 1,80,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 6 lakh. ಟೋಟಲ್ ಅಸೆಟ್ಸ್ ವ್ಯಾಲ್ಯೂ 45 ಲಕ್ಷ ಇದೆ. ಅದೇ ರೀತಿ ಲಯಬಿಲಿಟಿ ಸೈಡಲ್ಲಿ ಬಂದಿದ್ದಾದರೆ ಪೇಯ್ಡ್ ಅಪ್ ಕ್ಯಾಪಿಟಲ್ ಇದೆ. ಇಲ್ಲೇನೇ ಇದೆಯಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು 3 ಕ್ಯಾಟಗರಿ ಶೇರ್ಸ್ ಕ್ಯಾಪಿಟಲ್ ಇದೆ. 3 ಕ್ಯಾಟಗರಿ ಶೇರ್ ಕ್ಯಾಪಿಟಲ್ ಏನು ಕೊಟ್ಟಿದ್ದಾನೆ, ಅದರಲ್ಲಿ ಒಂದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟದ್ದು, ಇನ್ನೆರಡು ಈಕ್ವಿಟಿ ಶೇರ್ಸ್ಗೆ ಸಂಬಂಧಪಟ್ಟದ್ದು. ಪ್ರಿಫರೆನ್ಸ್ ಶೇರ್ಸ್ ಏನಂತ ನಮ್ಗೆ ಕನ್ಫ್ಯೂಷನ್ ಆಗೋದಿಲ್ಲ. 6,000 ಶೇರ್ಸ್ ಇದೆ. 6% ಪ್ರಿಫರೆನ್ಸ್ ಅವ್ರಿಗೆ ನಾವು ಕೊಡಬೇಕಾಗಿರುವಂಥ ರೇಟ್ ಆಫ್ ಡಿವಿಡೆಂಡ್. ಅದರ ಒಂದು ಶೇರಿನ ಬೆಲೆ 100 ರೂಪಾಯಿ ಅಂದರೆ 6,000ಕ್ಕೆ 100 ರೂಪಾಯಿ ಅಂತೆ 6 lakh ರೂಪಾಯಿ ಕಾಲ್ಡ್ ಅಪ್ ಆಗಿ ಫುಲ್ಲಿ ಪೇಯ್ಡ್ ಅಪ್ ಆಗಿದೆ. ನೆಕ್ಸ್ಟು ಈಕ್ವಿಟಿ ಶೇರ್ಸ್ನ ನೀವು ಗಮನಿಸಬೇಕಾಗಿರುವಂಥದ್ದು ಒಂದು 12,000 ಶೇರ್ಸ್ ಇದೆ, ಇನ್ನೊಂದು ಸಪ್ರೇಟಾಗಿ 18,000 ಶೇರ್ಸ್ ಇದೆ. ಅದನ್ನು ಕರೆಕ್ಟಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು. 12,000 ಈಕ್ವಿಟಿ ಶೇರ್ಸ್ದು 100 ರೂಪಾಯಿದು ಫುಲ್ಲಿ ಪೇಯ್ಡ್ ಅಪ್ ಆಗಿದೆ. ಸೊ 12 lakh ರೂಪಾಯಿ ಕಲೆಕ್ಟ್ ಆಗಿದೆ. ಆದರೆ 18,000ಗೆ ಸಂಬಂಧಪಟ್ಟಂತೆ 100 ರೂಪಾಯಿ ಒಂದು ಶೇರಿನ ಫೇಸ್ ವ್ಯಾಲ್ಯೂ. ಬಟ್ ಆ ದಿನ ತನಕ ಕಾಲ್ಡ್ ಅಪ್ ಮತ್ತು ಪೇಯ್ಡ್ ಅಪ್ ಆಗಿರೋದು ಬರೀ 50 ರೂಪೀಸ್ ಮಾತ್ರ, ಅಂದರೆ 9 lakh ರೂಪಾಯಿ ರಿಕವರಿ ಆಗಿದೆ. ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಪಾರ್ಟ್ಲಿ ಪೇಯ್ಡ್ ಅಪ್ ಶೇರ್ಸ್. ಈ ಪಾರ್ಟ್ಲಿ ಪೇಯ್ಡ್ ಅಪ್ ಶೇರ್ಸನ್ನು ಬಂದಾಗ ನಾವು ಪೇಮೆಂಟ್ ಮಾಡೋ ಸಂದರ್ಭದಲ್ಲಿ ನಾವು ಯಾವ ರೀತಿ ಪೇಮೆಂಟ್ ಮಾಡ್ಕೊಬರ್ಬೇಕಪ್ಪ ಅಂದರೆ ಎಲ್ಲ ಕ್ರೆಡಿಟಾರ್ಸ್ಗೆ ಪೇಮೆಂಟ್ ಮಾಡಿ, ನಂತರ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಪೇಮೆಂಟ್ ಮಾಡಿ, ಆ ನಂತರ ಈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಒಂದು 12,000 ಮತ್ತೊಂದು 18,000 ಏನು ಕೊಟ್ಟಿದ್ದಾರೆ ಅದನ್ನು ನಾವು ಕ್ಯಾಟಗರೈಸ್ ಮಾಡ್ಕೊಂಡು ಬಂದಾಗ 18,000 ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ 50 ರೂಪೀಸ್ ಆಲ್ರೆಡಿ ಬಂದಿರುತ್ತೆ ಅವ್ರ ಹತ್ರ. ಇನ್ನು 50 ರೂಪೀಸ್ ಅವ್ರ ಹತ್ರ ಕಲೆಕ್ಟ್ ಮಾಡಬೇಕಾ ಅಥವಾ ನಮ್ಮ ಉಳಿದಿರೋಂಥ ದುಡ್ಡಲ್ಲಿ ಅವ್ರಿಗೆ ವಾಪಸ್ ಹತ್ತಿ ಕೊಡಬೇಕಾ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಸೆಕ್ಯೂರ್ಡ್ ಲೋನ್ಸನ್ನ ಅಬ್ಸರ್ವ್ ಮಾಡ್ಕೊಂಡು ಬನ್ನಿ. ಒಂದು ಮಾರ್ಟ್ಗೇಜ್ ಸೆಕ್ಯೂರ್ಡ್ ಲೋನ್ ಇದೆ. ಯಾವುದಪ್ಪ ಸೆಕ್ಯೂರಿಟಿಯಾಗಿ ಕೊಟ್ಟಿದ್ದೀವಿ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಸೆಕ್ಯೂರಿಟಿಯಾಗಿ ಕೊಟ್ಟಿದ್ದೀವಿ. ಅದ್ರ ವ್ಯಾಲ್ಯೂ ಬಂದು 6 lakh ರೂಪಾಯಿ. ಅದೇ ರೀತಿ ಡಿಬೆಂಚರ್ಸ್ ಇತ್ತು, ಕಂಪ್ನಿಯ ಒಂದು ಜವಾಬ್ದಾರಿ 8% ಡಿಬೆಂಚರ್ಸ್, ಅದು ಕೂಡ 6 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಬೇಕು. ಇದಲ್ಲದೆ ಕರೆಂಟ್ ಲಯಬಿಲಿಟೀಸ್ ಒಂದು ಸನ್ಡ್ರಿ ಕ್ರೆಡಿಟಾರ್ಸ್ ಇದೆ, ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಇದೆ. ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಸನ್ಡ್ರಿ ಕ್ರೆಡಿಟಾರ್ಸ್ ಅಂತ ಏನು ಕೊಟ್ಟಿದ್ದಾರೆ ಅದು ಪ್ಯೂರ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಅಂತ ಏನಿದೆ 60,000, ಇದು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಆಗುತ್ತೆ. ಮುಂದೆ ಪೇಮೆಂಟ್ ಮಾಡಬೇಕಾದ್ರೆ ನಾವು ಗಮನಿಸಬೇಕು. ಈಗ ಯಾವ್ಯಾವ ಅಸೆಟ್ಸನ್ನು ಎಷ್ಟೆಷ್ಟಕ್ಕೆ ಮಾರ್ತಾ ಇದ್ದೀವಿ, ಎಷ್ಟೆಷ್ಟು ಪೇಮೆಂಟ್ ಆಗುತ್ತೆ, ಯಾವ ರೀತಿ ಪೇಮೆಂಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್, ಅಡಿಷನಲ್ ಇನ್ಫಾರ್ಮೇಷನ್ ಇರುತ್ತೆ ನೋಡೋಣ. ದ ಕಂಪನಿ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್ ಆನ್ 1/4/2005. ನೋಡಿ, ಕರೆಕ್ಟಾಗಿ ನೀವು ಡೇಟನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಯಾವುದಾದ್ರೂ ಲೆಕ್ಕದಲ್ಲಿ ಬ್ಯಾಲೆನ್ಸ್ ಶೀಟ್ ಡೇಟನ್ನು ಕೊಟ್ಟು ಯಾವ ದಿನದಲ್ಲಿ ಲಿಕ್ವಿಡೇಷನ್ ಆಗ್ತಾ ಇದೆ ಅನ್ನೋದನ್ನು ಕೊಟ್ಟು ಮುಂದೆ ಯಾವ ಡೇಟಲ್ಲಿ ನಾವು ಫೈನಲ್ ಪೇಮೆಂಟ್ ಮಾಡ್ತಾ ಇದ್ದೀವಿ ಅಂತ ಕೊಟ್ಟಿರ್ತಾರೆ, ಆ ಫೈನಲ್ ಡೇಟನ್ನು ಪೇಮೆಂಟ್ ಮಾಡೋ ದಿವಸವನ್ನು ನಾವು ಗಮನಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈ ಕ್ವಶನಲ್ಲಿ ಲಾಸ್ಟ್ ಸೆಂಟೆನ್ಸ್ ಓದ್ತಾ ಇದ್ದೀನಿ ನೋಡಿ. ಆಲ್ ಪೇಮೆಂಟ್ಸ್ ವರ್ ಮೇಡ್ ಆನ್ 30th September 2005 ಅಂತ ಕೊಟ್ಟಿಯಾನೆ. ಅಂದರೆ ಅರ್ಥ 1/4/2005ಕ್ಕೆ ಲಿಕ್ವಿಡೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಅಲ್ಟಿಮೇಟ್ ಎಲ್ರಿಗೂ ಪೇಮೆಂಟ್ ಮಾಡೋವಂಥ ದಿವಸ ಬಂದು 30 September 2005 ಅಂತ ಕೊಟ್ಟಿದ್ದಾನೆ. ಅಂದರೆ 1/4/2005ರಿಂದ 30 September 2005 ತನಕ ನಾವು ಡಿಬೆಂಚರ್ ಹೋಲ್ಡರ್ಸ್ಗಳಿಗೆ ಕ್ವಶನಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಬಟ್ ನಾವು ಅದು ಅಂಡರ್ಸ್ಟುಡ್ ಏನಪ್ಪ ಅಂದರೆ ಆ ದಿವಸದ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಏನಿರುತ್ತೆ, ಔಟ್ಸ್ಟ್ಯಾಂಡಿಂಗ್ ನಂಬರ್ ಆಫ್ ಮಂತ್ಸ್ ಏನಿರುತ್ತೆ, ಅದಕ್ಕೆ ನಾವು ಇಂಟ್ರೆಸ್ಟನ್ನ ಸೇರಿಸಿ ಪೇಮೆಂಟ್ ಮಾಡಬೇಕಾಗತ್ತೆ. ಮುಂದೆ ಸೊಲ್ಯೂಷನ್ ಮಾಡಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ದ ಪ್ರಿಫರೆನ್ಸ್ ಡಿವಿಡೆಂಡ್ ವರ್ ಇನ್ ಅರಿಯರ್ಸ್ ಫಾರ್ 2 years ಅಂತ ಹೇಳ್ತಾ ಇದ್ದಾನೆ, ವಿಚ್ ಈಸ್ ಪೇಯಬಲ್ ಆನ್ ಲಿಕ್ವಿಡೇಷನ್. ಅಂದರೆ ಅರ್ಥ ಈ ಕ್ವಶನಲ್ಲಿ ಏನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ ಒಟ್ಟು 6 lakh ರೂಪಾಯಿ ಏನಿತ್ತು ಅದು ಅವರಿಗೆ ಕೊಡಬೇಕಾಗಿರುವಂಥ ಅಸಲು. ಬಟ್ ಅವರಿಗೆ ಕಳೆದ 2 ವರ್ಷದಲ್ಲಿ 6% ಅಂತೆ ಅವ್ರಿಗೆ ಡಿವಿಡೆಂಡ್ ಕೊಡಬೇಕಾಗಿದ್ದು ಅರಿಯರ್ಸನ್ನು ಇನ್ನೂ ಕೊಟ್ಟಿಲ್ವಂತೆ. ಈಗ ನಾವು ಲಿಕ್ವಿಡೇಷನ್ ಸಂದರ್ಭದಲ್ಲಿ ಅವ್ರಿಗೆ ಅದನ್ನು ಸೇರಿಸಿ ಪೇಮೆಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ದ ಅಸೆಟ್ಸ್ ರಿಯಲೈಸ್ಡ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾನೆ. ಯಾವ್ಯಾವ ಅಸೆಟ್ ಎಷ್ಟೆಷ್ಟಕ್ಕೆ ಮಾರ್ತಾ ಇದ್ದು ನೋಡ್ಕೊಂಡು ಬನ್ನಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 14,40,000ಕ್ಕೆ ಮಾರ್ತಾ ಇದ್ದೀವಿ. ಇಲ್ಲಿ ಕ್ವಶನಲ್ಲಿ ಗಮನಿಸಬೇಕಾಗಿರುವಂಥದ್ದು ಈ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ಮಾರ್ಟ್ಗೇಜ್ ಕೊಟ್ಬಿಟ್ಟಿದ್ದೀವಿ. ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ 6 ಲಕ್ಷ ರೂಪಾಯಿನ ಪೇಮೆಂಟ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನೆಕ್ಸ್ಟು
ಪ್ಲಾಂಟ್ ಆ್ಯಂಡ್ ಮೆಷಿನರಿ 10,80,000ಕ್ಕೆ ಮಾರ್ತಾ ಇದ್ದಾರೆ, ಸ್ಟಾಕ್ 4,20,000ಕ್ಕೆ ಮಾರ್ತಾ ಇದ್ದಾರೆ, ಡೆಟಾರ್ಸ್ 3,60,000ಕ್ಕೆ ರಿಯಲೈಸ್ ಆಗ್ತಾ ಇದೆ. ಎಕ್ಸ್ಪೆನ್ಸಸ್ ಆನ್ ಲಿಕ್ವಿಡೇಷನ್ 48,000 ಕೊಟ್ಟಿದ್ದಾರೆ. ದ ಲಿಕ್ವಿಡೇಟರ್ ಇಸ್ ಎಂಟೈಟಲ್ ಟು ಎ ಕಮಿಷನ್ at 2% ಆನ್ ಆಲ್ ಅಸೆಟ್ಸ್ ರಿಯಲೈಸ್, ಬ್ರಾಕೆಟಲ್ಲಿ ಕೊಟ್ಟರ ಪ್ರಕಾರ ಅದರ್ ದನ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಂತ ಹೇಳಿದ್ದಾನೆ. ಆ್ಯಂಡ್ 3% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅದರ್ ದನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಹೇಳಿದ್ದಾನೆ. ಸೊ ಇದಕ್ಕೆ ನಾವು ಸ್ಟೇಟ್ಮೆಂಟ್ನ ಮಾಡಬೇಕಾದ್ರೆ ಗಮನಿಸಬೇಕಾಗಿರುವಂಥದ್ದು, ಫಸ್ಟು ಯಾವ್ಯಾವ ಮೂಲದಿಂದ ದುಡ್ಡು ಎಲ್ಲೆಲ್ಲಿಂದ ಬರ್ತಾ ಇದೆ ಆ ರೆಸಿಪ್ಟ್ ಸೈಡನ್ನು ಅಮೌಂಟ್ ಫಸ್ಟು ರಿಯಲೈಸ್ ಮಾಡ್ಕೊಳ್ಳೋಣ. ಕ್ವಶ್ಚನಲ್ಲಿ ಬಂದಿರುವಂಥದ್ದು ಅಮೌಂಟ್ ರಿಯಲೈಸ್ಡ್ ಆನ್ ಸೇಲ್ ಆಫ್ ಅಸೆಟ್ಸ್ ಗಿವನ್ ಆ್ಯಸ್ ಸೆಕ್ಯೂರಿಟಿ ಯಾವುದಪ್ಪ ಅಂದರೆ ಅದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮಾರಾಟ ಮಾಡಿ 14,40,000 ರೂಪೀಸ್ ರಿಯಲೈಸ್ ಆಗಿದೆ. ನೆಕ್ಸ್ಟ್ ಬೇರೆ ಅಸೆಟ್ಸ್ಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ. ಯಾವ್ಯಾವುದನ್ನು ಎಷ್ಟೆಷ್ಟಕ್ಕೆ ಮಾರ್ತಾ ಇದ್ದೀವಪ್ಪ ಅಂದರೆ ಪ್ಲಾಂಟ್ ಆ್ಯಂಡ್ ಮೆಷಿನರಿ 10,80,000ಗೆ ಮಾರಿದ್ದೀವಿ, ಸ್ಟಾಕ್ 4,20,000 ರಿಯಲೈಸ್ ಆಗಿದೆ, ಡೆಟಾಸ್ 3,60,000 ರಿಯಲೈಸ್ ಆಗಿದೆ. ಟೋಟಲ್ ಈ 3 ಅಸೆಟ್ಸನ್ನು ಮಾರಾಟ ಮಾಡಿ ಬರುವಂಥ ದುಡ್ಡು 18,60,000 ರೂಪಿ. ಇದಲ್ಲದೆ ಕ್ಯಾಶ್ ಬ್ಯಾಲೆನ್ಸ್ 1,80,000 ಉಳಿದಿದೆ, ಇದು ರಿಯಲೈಸ್ ಆಗಿರೋದು. ಈಗ ಪೇಮೆಂಟ್ ಮಾಡ್ಕೊಂಬರೋಣ. ಕ್ವಶ್ಚನಲ್ಲಿ ಗಮನಿಸಬೇಕಾಗಿರುವಂಥದ್ದು ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ನಾವು ಸೆಕ್ಯೂರಿಟಿ ಕೊಟ್ಟಿರುವಂಥದ್ದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ನಮಗೆ ರಿಯಲೈಸ್ ಆಗಿರೋದು 14,40,000. ಬಟ್ ನಾವು ಅದಂತೂ 14,40,000 ಫುಲ್ ಪೇಮೆಂಟ್ ಮಾಡೋದಿಲ್ಲ, ಬರೀ ಅವ್ರಿಗೆ ಕೊಡಬೇಕಾಗಿರೋ ಅಸಲು 6 ಲಕ್ಷ ರೂಪಾಯಿ ಪೇಮೆಂಟ್ ಫಸ್ಟ್ ಮಾಡ್ತೀವಿ. ನೆಕ್ಸ್ಟ್ ಏನಾದರೂ ಲೀಗಲ್ ಎಕ್ಸ್ಪೆನ್ಸಸ್ ಏನಾದರೂ ಇದ್ದರೆ ಕ್ವಶ್ಚನಲ್ಲಿ ಪೇಮೆಂಟ್ ಮಾಡಬೇಕಿತ್ತು. ಅನ್ಫಾರ್ಚುನೇಟ್ಲಿ ಲೆಕ್ಕದಲ್ಲಿ ಲೀಗಲ್ ಎಕ್ಸ್ಪೆನ್ಸಸ್ ಇಲ್ಲ, ನಿಲ್ ಅಂತ ಹಾಕೊಂಡಿದ್ದೀನಿ. ಲಿಕ್ವಿಡೇಟರ್ ರೆಮ್ಯುನರೇಷನ್, ಈ ಕ್ವಶ್ಚನಲ್ಲಿ ಲಿಕ್ವಿಡೇಟರ್ ರೆಮ್ಯುನರೇಷನ್ ಪೇಮೆಂಟ್ ಮಾಡಬೇಕಾಗ್ತಾ ಇದೆ. ಒಂದು ಅಸೆಟ್ ರಿಯಲೈಸ್ ಮೇಲೆ ಕೊಡಬೇಕು. ಅಸೆಟ್ ರಿಯಲೈಸ್ ಮೇಲೆ ಅಂತ ಬಂದಾಗ ಕ್ವಶ್ಚನಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗಿರುತ್ತದ್ದು, ದ ಲಿಕ್ವಿಡೇಟರ್ ಈಸ್ ಎಂಟೈಟಲ್ ಟು ಎ ಕಮಿಷನ್ at 2% ಆನ್ ಆಲ್ ಅಸೆಟ್ಸ್ ರಿಯಲೈಸ್ ಅಂತ ಹೇಳಿದ್ದಾನೆ. ಎಲ್ಲ ಅಸೆಟ್ಸನ್ನು ಮಾರಾಟ ಮಾಡಿ ಬರೋದ್ರ ಮೇಲೆ ಅವನಿಗೆ 2% ಕಮಿಷನ್ ಕೊಡಬೇಕು, ಬಟ್ ಕ್ಯಾಶ್ ಬ್ಯಾಲೆನ್ಸನ್ನು ಬಿಟ್ಟು ಅಂತ ಹೇಳ್ತಾನೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಈಗ ರೆಸಿಪ್ಟ್ ಸೈಡ್ನಲ್ಲಿ ಟೋಟಲಿ ನಮಗೆ ದುಡ್ಡು ರಿಯಲೈಸ್ ಆಗಿರುವಂಥದ್ದು, ಟೋಟಲಿ ನಮಗೆ ದುಡ್ಡು ರಿಯಲೈಸ್ ಆಗೋದು 34,80,000 ರೂಪಾಯಿ. ಆ 34,80,000 ಮೇಲೆ ನಾವು ಕಮಿಷನ್ ಕೊಡಬಾರ್ದು, ಅದರಲ್ಲಿ 1,80,000 ಕಳ್ಕೊಂಬಿಡ್ಬೇಕು. ಇನ್ನು ಉಳಿಯುವಂಥದ್ದು 33 ಲಕ್ಷ. ಆ 33 ಲಕ್ಷದ ಮೇಲೆ 2% ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಜ್ಞಾಪಕ ಇರಲಿ. 66,000 ರೂಪೀಸು ಆ ಒಂದು ಕೆಲಸ ಲಿಕ್ವಿಡೇಟರ್ ಮಾಡಿರೋದಕ್ಕೆ ಕೊಡಬೇಕಾಗಿರೋ ಕಮಿಷನ್. ನೆಕ್ಸ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆ ಪೇಮೆಂಟ್ ಮಾಡೋದಕ್ಕೆ ಅಕಸ್ಮಾತ್ ನಾವು ಕೊಡಬೇಕು ಅಂತ ಪ್ರಶ್ನೆ ಬಂದರೆ ಅದು ಈಗ ನಾವು ಕನ್ಸಿಡರ್ ಮಾಡೋಗಿಲ್ಲ. ಫಸ್ಟ್ ನಾವೇನು ಮಾಡ್ಕೊಂಬರೋಣ, ಇದಾದಮೇಲೆ ಯಾವ ಹೈರಾರ್ಕಿ ಪ್ರಕಾರ ಪೇಮೆಂಟ್ ಮಾಡಬೇಕು ಮಾಡ್ಕೊಳ್ಬೇಕು, ಆ ನಂತರ ಚೆಕ್ ಮಾಡಬೇಕು. ಇಲ್ಲಿ ಅದರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 48,000 ಇದೆ, ಕೊಟ್ಬಿಡೋಣ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸು ಪೇಮೆಂಟ್ ಮಾಡಬೇಕು, ಕೊಟ್ಬಿಡೋಣ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಈ ಲೆಕ್ಕದಲ್ಲಿ ಒಂದೇ ಒಂದಿತ್ತು ಇನ್ಕಮ್ ಟ್ಯಾಕ್ಸು, ಸೊ ಅದನ್ನು 60,000 ರೂಪಾಯಿ ಕೊಟ್ಟೋಣ. ಆ 60,000 ರೂಪಾಯಿಗೆ ಕೊಟ್ಟ ಮೇಲೆ ಅವರು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಆಗಿರ್ತಾರೆ, ಜ್ಞಾಪಕ ಇಟ್ಕೊಳ್ಳಿ. ಅದ್ರ ಮೇಲೆ ನಾವೇನು ಕೊಡಬೇಕಿತ್ತು, ಕಮಿಷನ್ ಕೊಡಬೇಕಿತ್ತು. ಆದರೆ ಕ್ವಶ್ಚನಲ್ಲಿ ನೋಡಿ ಕ್ಲಿಯರಾಗಿ ಅವನೇ ಮೆನ್ಷನ್ ಮಾಡಿದ್ದಾನೆ, 3% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂತ ಕೊಟ್ಟು ಬ್ರಾಕೆಟಲ್ಲಿ ಅದರ್ ದ್ಯಾನ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಹೇಳಿದ್ದಾನೆ. ಹಾಗಾಗಿ ಅವ್ರಿಗೆ ಇನ್ಕಮ್ ಟ್ಯಾಕ್ಸನ್ನು ನಾವೇನು ಪೇಮೆಂಟನ್ನು ಮಾಡಿಸ್ಕೊಡ್ತಾ ಇದ್ದಾರೆ ಲಿಕ್ವಿಡೇಟರ್, ಅದ್ರ ಮೇಲೆ ಕಮಿಷನನ್ನು ಕೊಡೋ ಹಾಗೆ ಇಲ್ಲ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದಾದ ನಂತರ ನಾವು ಮಾಡಬೇಕಾಗಿರೋದು ಅದರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಮಾಡಬೇಕು. ಅದರ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 48,000 ರೂಪಾಯಿ ಕಟ್ ಆಗಿದೆ. ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಪೇಮೆಂಟ್ ಈಗ ತಾನೇ ಹೇಳಿದ್ದೀನಿ, ಪೇಮೆಂಟ್ ಆಗಿದೆ. ಈಗ ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕು. ಕರೆಕ್ಟಾಗಿ ಜ್ಞಾಪಕ ಇಟ್ಕೋಬೇಕಾಗಿರುವಂಥದ್ದು, ಡಿಬೆಂಚರ್ ಇಂಟ್ರೆಸ್ಟ್ಗೆ ಅಸಲು ಕೊಡಬೇಕಾಗಿರೋದು 6 ಲಕ್ಷ, ಜೊತೆಗೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಫಾರ್ 6 ಮಂತ್ಸ್ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿಸಿರ್ತೀನಿ ನೋಡಿ. ಅದು ಹೆಂಗಪ್ಪ ಬಂದಿದೆ ಅಂದರೆ ನೋಡಿ, 30th ಸೆಪ್ಟೆಂಬರ್ಗೂ 1st ಏಪ್ರಿಲ್ಗೂ ನಂಬರ್ ಆಫ್ ಮಂತ್ಸ್ನ ಡಿಫ್ರೆನ್ಸ್ ತೊಗೊಳ್ಳಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ಮಂತ್ಸ್ ಬರುತ್ತೆ. ಆ 6 ತಿಂಗಳಿಗೆ ಡಿಬೆಂಚರ್ ಹೋಲ್ಡರ್ಸ್ಗೆ ಪೇಮೆಂಟ್ ನಾವು ಮಾಡಿರೋದಿಲ್ಲ. ಹಾಗಾಗಿ 6 ಲಕ್ಷದ ಮೇಲೆ 8%, ಅದು 1 ವರ್ಷಕ್ಕಾಗುತ್ತೆ. 6/12 ಮಾಡಿಕೊಂಡ್ರೆ ನಮಗೆ 24,000 ರೂಪಾಯಿ ಏನಾಗುತ್ತೆ, 6% ಅಂತ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಬರುತ್ತೆ. ಸೊ ಕೊಡಬೇಕಾಗಿರೋದು ಬರೀ 6 ಲ್ಯಾಕ್ ಮಾತ್ರ ಅಲ್ಲ, 6,24,000 ರೂಪೀಸನ್ನು ನಾವು ಪೇಮೆಂಟ್ ಮಾಡಬೇಕಾಗತ್ತೆ. ಅದಾದ ನಂತರ ಸ್ವಲ್ಪ ವ್ಯತ್ಯಾಸ ಆಗಿಬಿಟ್ಟಿದೆ ಇಲ್ಲಿ ಟೈಪಿಂಗು. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇಮೆಂಟ್ ಮಾಡಬೇಕು. ಈ ಕ್ವಶ್ಚನಲ್ಲಿ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಬಂದು 5,40,000 ರೂಪೀಸ್ ಇದೆ. ಸೊ ಅದನ್ನು ಪೇಮೆಂಟ್ ಮಾಡ್ಕೋತೀವಿ. ಅದಾದ ನಂತರ 5,40,000 ಮೇಲೆ 3% ರೆಮ್ಯುನರೇಷನ್ ಕೊಡ್ತೀವಿ, 16,200. ನೆಕ್ಸ್ಟ್ ಇದಾದ ನಂತರ ನಾವು ಕೊಡಬೇಕಾಗಿರುವಂಥದ್ದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಈ ಕ್ವಶ್ಚನಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ 6 ಲಕ್ಷ ರೂಪಾಯಿ ಅವರ ಕ್ಯಾಪಿಟಲ್ ಉಳಿದಿರುತ್ತೆ, ಜೊತೆಗೆ
ಅರಿಯರ್ಸ್ ಆಫ್ ಡಿವಿಡೆಂಡ್ 72,000 ರುಪೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ ನಾವು. ಟೋಟಲಿ 6,72,000 ಅಂತ ಏನು ತೋರಿಸ್ತಾ ಇದೆ ಅದು ನಿಮ್ಮ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟದ್ದು. ಇದಾದ ನಂತರ ನಾವು ಮಾಡಬೇಕಾಗಿರುವಂಥದ್ದು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟನ್ನು ಮಾಡಬೇಕಾಗತ್ತೆ. ಆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟನ್ನು ಮಾಡಬೇಕು ಅಂತ ಬಂದಾಗ ಅಲ್ಲಿ ಫಸ್ಟು ಈಕ್ವಲೈಸೇಷನ್ ಕ್ಲೈಮ್ಸನ್ನು ನಾವು ತೊಗೋಬೇಕಾಗತ್ತೆ. ಯಾವ ರೀತಿ ಈಕ್ವಲೈಸೇಷನ್ ಕ್ಲೈಮ್ಸನ್ನು ತೊಗೋಬೇಕಾಗತ್ತಪ್ಪ ಅಂದರೆ, ಕ್ವಶ್ಚನಲ್ಲಿ ನೋಡಿ 2 ಕ್ಯಾಟಗರಿ ಈಕ್ವಿಟಿ ಶೇರ್ಸ್ ಇದೆ. ಒಂದು 12,000 100 ರೂಪಿ 100 ರೂಪಿ ಫುಲ್ ಕೊಟ್ಟಿರುವಂಥವ್ರು, ಇನ್ನೊಂದು 18,000 100 ರೂಪೀಲಿ 50 ರೂಪೀಸ್ ಮಾತ್ರ ಕೊಟ್ಟಿರೋರು. ಇಲ್ಲಿ 100 ರೂಪೀಸನ್ನು ನಾವು ಈಸ್ಕೊಂಡಿರೋರು ಮತ್ತು 50 ರೂಪೀಸ್ ನಾವು ಈಸ್ಕೊಂಡಿರೋರು ಇವರಿಬ್ಬರೂ ಒಂದೇ ಅಂತ ನಾವು ಟ್ರೀಟ್ ಮಾಡೋ ಹಾಗಿಲ್ಲ. ಫಸ್ಟ್ ಇವರಿಬ್ಬರಿಗೂ ನಾವೇನು ಮಾಡಬೇಕಾಗತ್ತೆ, ಈಕ್ವಲೈಸ್ ಮಾಡ್ಕೋಬೇಕು. ಈಕ್ವಲೈಸ್ ಮಾಡಬೇಕು ಅಂದ್ರೆ ಅರ್ಥ 2 ರೀತಿ ಮಾಡ್ಬೋದು. ಕಡಿಮೆ ಕೊಟ್ಟಿರೋರ ಹತ್ರ ನಾವು ಫುಲ್ ದುಡ್ಡನ್ನು ಈಸ್ಕೊಳ್ಳೋಂಥದ್ದು, ಅಥವಾ ಜಾಸ್ತಿ ಕೊಟ್ಟಿರೋರಿಗೆ ಅವ್ರಿಗೆ ಈಕ್ವಲೆಂಟ್ ದುಡ್ಡನ್ನು ಫಸ್ಟು ಪೇಮೆಂಟ್ ಮಾಡಿಬಿಡುವಂಥದ್ದು. ಸೊ ಇಲ್ಲಿ ಯಾವತ್ತೂ ಕೂಡ ನಾವೇನು ಮಾಡಬೇಕು, ಜಾಸ್ತಿ ಯಾರು ಕೊಟ್ಟಿರ್ತಾರೆ ಉಳಿದಿರೋ ದುಡ್ಡಲ್ಲಿ ಫಸ್ಟ್ ಅವ್ರಿಗೆ ಈಕ್ವಲ್ ಮಾಡ್ಕೋಬೇಕು. ಈಕ್ವಲ್ ಮಾಡ್ಕೋಬೇಕು ಅಂದಾಗ ಆ ಡಿಫ್ರೆನ್ಸ್ 50 ರೂಪಾಯಿನ ಪೇಮೆಂಟ್ ಮಾಡಿಬಿಡ್ತೀವಿ. ಸೊ ಆ ಡಿಫ್ರೆನ್ಸ್ 50 ರೂಪಾಯಿ ಪೇಮೆಂಟ್ ಮಾಡಿದಾಗ ಅದೇ ಇಲ್ಲಿ ಬರುವಂಥದ್ದು 12,000 ಶೇರ್ಸ್ಗೆ 50 ರೂಪಾಯಿ ಅಂತೆ 6 lakh ರೂಪೀಸ್ ಪೇಮೆಂಟ್ ಮಾಡ್ಕೋತೀವಿ. ಇನ್ನು ಉಳಿದಂಥದ್ದು ಈಕ್ವಿಟಿ ಶೇರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಥ್ಯಾಂಕ್ ಯು.